ಮೃದುವಾದಂಥ ಎಳೆಯ ಹಲಸಿನಕಾಯಿ ತುಂಡುಗಳು, ಘಮ ಘಮ ಸುವಾಸನೆ. ಈ ಪಲಾವನ್ನು ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಮನಸ್ಸಾಗುವುದಂತೂ ಗ್ಯಾರಂಟಿ. ನಮ್ಮ ಕರಾವಳಿ ಭಾಗದಲ್ಲಿ ಈಗ ಎಳೆಯ ಹಲಸಿನಕಾಯಿ ಅಥವಾ ಗುಜ್ಜೆ ಆಗಲು ಶುರುವಾಗಿದೆ. ನಾವು ಗುಜ್ಜೆಯನ್ನು ಬಳಸಿ ಒಂದು ರುಚಿಯಾದಂತಹ ಪಲಾವನ್ನು ಮಾಡ್ತಾ ಇದ್ದೇವೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ 3-4 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಲವಂಗ, ಚಕ್ಕೆ ಹಾಗೂ ಜೀರಿಗೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಪಲಾವ್ ಎಲೆ, ಜಾಯಿಕಾಯಿ ಇದ್ದರೆ ಅದನ್ನು ಕೂಡ ಸೇರಿಸಿಕೊಳ್ಳಬಹುದು. ತೆಂಗಿನ ಎಣ್ಣೆ ಜೊತೆಗೆ 2 ಟೇಬಲ್ ಸ್ಪೂನ್ ತುಪ್ಪವನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಫ್ರೈ ಆದ ನಂತರ ಹೆಚ್ಚಿಟ್ಟುಕೊಂಡಿರುವ ಈರುಳ್ಳಿಯನ್ನು ಹಾಕಿಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೂ ಹಸಿಮೆಣಸನ್ನು ಹಾಕಿ ನಾನು ಈಗಾಗಲೇ ಒಂದು ಪೇಸ್ಟನ್ನು ರೆಡಿ ಮಾಡಿಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೇನೆ. ಇದರ ಹಸಿ ವಾಸನೆಯೆಲ್ಲ ಹೋಗಲಿ. ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಲಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹುಡಿ ಹಾಗೂ ಗರಂ ಮಸಾಲೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಪಲಾವ್ ಹುಡಿ ಇದ್ದರೆ ಅದನ್ನು ಕೂಡ ಸೇರಿಸಿಕೊಳ್ಳಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೀಗ ಹೆಚ್ಚಿಟ್ಟುಕೊಂಡಿರುವ ತರಕಾರಿಗಳನ್ನು ಹಾಕೋಣ. ಮೊದಲಿಗೆ ಗುಜ್ಜೆ ಅಥವಾ ಎಳೆಯ ಹಲಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ನಂತರ ಬೇರೆ ತರಕಾರಿಗಳನ್ನು ಕ್ಯಾರೆಟ್, ಬೀನ್ಸ್ ಹಾಗೂ ಬಟಾಣಿಯನ್ನು ಉಪಯೋಗಿಸಿದ್ದೇನೆ. ನಾನು 2 ಕಪ್ ಆಗುವಷ್ಟು ಅಕ್ಕಿಯನ್ನು ತೊಳೆದು 10 ನಿಮಿಷಗಳ ಕಾಲ ನೆನೆಸಿದ್ದೆ. ಅದನ್ನೀಗ ಸೇರಿಸಿಕೊಳ್ತೇನೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಅಕ್ಕಿಗೆ ಮಸಾಲೆಗಳೆಲ್ಲ ಚೆನ್ನಾಗಿ ಕೋಟಿಂಗ್ ಆಗಲಿ. ನಂತರ ನೀರನ್ನು ಹಾಕಿಕೊಳ್ಳೋಣ. 2 ಕಪ್ಪಿಗೆ 4 ಕಪ್ ಆಗುವಷ್ಟು ನೀರನ್ನು ಹಾಕಬೇಕು. ಉಪ್ಪು ಮತ್ತು ಖಾರವನ್ನು ನೋಡಿಕೊಳ್ಳಿ, ಬೇಕಿದ್ದಲ್ಲಿ ಸೇರಿಸಿಕೊಳ್ಳಬಹುದು.
ಇದು ಒಂದು ಕುದಿ ಬರಲಿ, ನಂತರ ಮುಚ್ಚಳವನ್ನು ಮುಚ್ಚಿ ದೊಡ್ಡ ಉರಿಯಲ್ಲಿ 2 ವಿಸಿಲ್ ಬೇಯಿಸಿಕೊಳ್ಳೋಣ. ಪಲಾವಿಗೆ ಒಂದು ರುಚಿಯಾದ ಸಲಾಡನ್ನು ಮಾಡ್ತಾ ಇದ್ದೇವೆ. ಟೊಮೆಟೊ, ಈರುಳ್ಳಿ ಹಾಗೂ ಮುಳ್ಳು ಸೌತೆಯನ್ನು ಉಪಯೋಗಿಸಿ. ಘಮ ಘಮ ಎಳೆಯ ಹಲಸಿನಕಾಯಿಯ ಪಲಾವ್ ರೆಡಿ ಆಯಿತು. ಕರಾವಳಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಎಳೆಯ ಹಲಸಿನಕಾಯಿ ಸಿಕ್ಕಿದರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿತ್ತು. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.